ದಾಖಲೆಗಳು ಇರುವಂಥದ್ದು ಮುರಿಯೋದಕ್ಕೆ ಅನ್ನುವಂತಹ ಮಾತಿದೆ. ರಾಜ್ಯದ ಇತಿಹಾಸದಲ್ಲಿ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎಂಬ ದಾಖಲೆ ಕಳೆದ 45 ವರ್ಷಗಳ ಹಿಂದೆ ದೇವರಾಜ್ ಅರಸು ಅವರ ಹೆಸರಿನಲ್ಲಿ ದಾಖಲಾಗಿತ್ತು. ಆ ದಾಖಲೆಯನ್ನ ಇಂದು ಸಿಎಂ ಸಿದ್ದರಾಮಯ್ಯ ಸರಿಗಟ್ಟಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ದಾಖಲೆ ಮುರಿದ ಮೇಲೇನು? ಕರ್ನಾಟಕದ ಮಟ್ಟಿಗೆ ಇದು ದಾಖಲೆ. ಹಾಗೆ ನೋಡಿದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯವರ ಅಧಿಕಾರ ಎಷ್ಟು ಕಡಿಮೆ ಅವಧಿಗೆ ಮೊಟಕುಗೊಳ್ಳುತ್ತಾ ಬಂದಿದೆ ಅನ್ನೋದನ್ನು ನೋಡಿದರೆ ನಿಜಕ್ಕೂ ಅಚ್ಚರಿಯಾಗುತ್ತೆ. ನೋಡಿ, ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಸಿದ್ದರಾಮಯ್ಯನವರ ನಂತರ ಮುಖ್ಯಮಂತ್ರಿ ಆದಂತಹ ಪಿಣರಾಯಿ ವಿಜಯನ್ ಎರಡನೇ ಅವಧಿಗೆ ಅಂದರೆ 10 ವರ್ಷಗಳ ಅಧಿಕಾರದ ಅವಧಿಯನ್ನು ಮುಗಿಸುವಂತಹ ಹಂತದಲ್ಲಿದ್ದಾರೆ. ಇನ್ನೊಂದು 3-4 ತಿಂಗಳು ಕಳೆದರೆ 10 ವರ್ಷ ಆಗಿರುತ್ತೆ, ಎಲೆಕ್ಷನ್ ಮುಗಿಯುವುದು. ತಮಿಳುನಾಡಿನಲ್ಲಿ ಜಯಲಲಿತಾ, ಕರುಣಾನಿಧಿ, MGR ಇವರೆಲ್ಲರೂ ಕೂಡ 10 ವರ್ಷ, 15 ವರ್ಷ, 18 ವರ್ಷಗಳ ಕಾಲ ಅಲ್ಲಿ ಕರುಣಾನಿಧಿಯವರು ಆಡಳಿತವನ್ನು ನಡೆಸಿದ್ದಾರೆ. ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು 15 ವರ್ಷ ಮುಖ್ಯಮಂತ್ರಿಯಾಗಿದ್ದಾರೆ. ಹೀಗೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ 10-15 ವರ್ಷಗಳ ಅವಧಿಗೆ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದವರು ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಇದುವರೆಗೆ ಒಬ್ಬರಿಗೂ ಕೂಡ 10 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಅವಕಾಶ ಸಿಗಲೇ ಇಲ್ಲ. ಜ್ಯೋತಿ ಬಸು ಅವರು 26 ವರ್ಷ, ಅಥವಾ ನವೀನ್ ಪಟ್ನಾಯಕ್ ಅವರು 25 ವರ್ಷ, ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ 2002ರಿಂದ 2014ರವರೆಗೆ 12 ವರ್ಷ, ಹೀಗೆ ಸುದೀರ್ಘ ಅವಧಿಯ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತಹ ದಾಖಲೆಗಳಿದ್ದಾವೆ. ಆದರೆ ನಮ್ಮಲ್ಲಿ ಬಹಳ ಸೀಮಿತ ಅವಧಿಯಲ್ಲಿ, ಅಂದರೆ 5 ವರ್ಷ ಪೂರೈಕೆ ಮಾಡೋದೇ ದೊಡ್ಡ ಸಾಧನೆ ಅನ್ನುವಂತಹ ರೀತಿಯಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ನಡೆಸ್ಕೊಂಡು ಬಂದಿದ್ದಾರೆ ಅನ್ನೋಂಥದ್ದನ್ನು ನಾವು ಗಮನಿಸ್ಬೋದು. ಇನ್ನು ಇವತ್ತು ಸಿದ್ದರಾಮಯ್ಯ ಅವರ ದಾಖಲೆ ವಿಚಾರದಲ್ಲಿ ಖುದ್ದು ಸಿಎಂ ಇದೊಂದು ಕಾಕತಾಳೀಯ ಅಷ್ಟೇ, ಅವರೇನು ಬಹಳ ಉಬ್ಬಿ ಮಾತನಾಡಲಿಲ್ಲ, ಇದೊಂದು ಕಾಕತಾಳೀಯ ಅಷ್ಟೇ, ಇಂತಹ ದಾಖಲೆಗಳೇನು ಮುಖ್ಯ ಅಲ್ಲ ಅಂತ ಹೇಳ್ತಾ ಇದ್ರೂ ಕೂಡ ಅವರ ಬೆಂಬಲಿಗರು ಬಾಡೂಟದ ಮೂಲಕ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಮತ್ತೊಂದೆಡೆ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಸಂತಸದಲ್ಲಿದ್ದಾರೆ. DK ಶಿವಕುಮಾರ್ ಅವರ ಆಪ್ತ ವಲಯದ ಶಾಸಕರು ಮುಂದಿನ ನಾಯಕತ್ವದ ವಿಚಾರವನ್ನು ಚರ್ಚೆಗೆ ತಂದಿದ್ದಾರೆ. ಇದರ ನಡುವೆ ಪ್ರತಿಪಕ್ಷದವರು ಸಿದ್ದರಾಮಯ್ಯನವರ ಮೇಲೆ ಮುಗಿಬಿದ್ದಿದ್ದಾರೆ. ಹಾಗಿದ್ರೆ ದಾಖಲೆ ಅವಧಿಗೆ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರ ಮೇಲಿರುವಂತಹ ನಿರೀಕ್ಷೆಗಳು ಏನು? ರಾಜಕೀಯವಾಗಿ ಏನೆಲ್ಲ ಚರ್ಚೆಗಳು ನಡೀತಾ ಇದ್ದಾವೆ? ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ದಾಖಲೆ ಮುರಿದ ಮೇಲೇನು? ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಬಳ್ಳಾರಿಗೆ ಬಂಡೆ. ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಗಲಾಟೆ ನಡೆದು ಒಬ್ಬನ ಬಲಿ ಪಡೆದಿರುವ ರಾಜಕೀಯ ಜಿದ್ದಾಜಿದ್ದಿಯ ಅಖಾಡ ಬಳ್ಳಾರಿಗೆ ಇವತ್ತು DCM DK ಶಿವಕುಮಾರ್ ಭೇಟಿ ನೀಡಿದರು. ಗಲಭೆಯಲ್ಲಿ ಮೃತಪಟ್ಟ ಕಾಂಗ್ರೆಸ್ ಕಾರ್ಯಕರ್ತರ ಮನೆಗೆ ಹೋಗಿ ರಾಜಶೇಖರ್ನ ತಾಯಿ ಮತ್ತು ಅಕ್ಕ, ತಮ್ಮ ಇವರೆಲ್ಲರಿಗೂ ಕೂಡ ಸಾಂತ್ವನ ಹೇಳಿದ್ದಾರೆ. ಇದರ ನಡುವೆ ರೆಡ್ಡಿ ಬ್ರದರ್ಸ್ ವಿರುದ್ಧ ಶಿವಕುಮಾರ್ ಅವರು ಮುಗಿಬಿದ್ದಿದ್ದಾರೆ. ಅಧಿಕಾರಿಗಳ ಜೊತೆ ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ಮತ್ತೊಂದೆಡೆ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಅದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ದಾಖಲೆ ಮುರಿದ ಮೇಲೇನು? ದಾಖಲೆಯನ್ನು ಸಿದ್ದರಾಮಯ್ಯನವರು ಇವತ್ತಿಗೆ ಸರಿಗಟ್ಟಿದ್ದಾರೆ, ನಾಳೆಗೆ ಮುರಿತಾರೆ. ಸುದೀರ್ಘ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಅನ್ನುವಂತಹ ದಾಖಲೆಯಲ್ಲಿ ಮುಂಚೂಣಿಯಲ್ಲಿ ಸಿದ್ದರಾಮಯ್ಯನವರು ಇರುತ್ತಾರೆ. ದಾಖಲೆ ಮುರಿದ್ರು ಮುಂದೇನು ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು. ಈ ವಿಚಾರದ ಸುತ್ತಲೂ ಕೂಡ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಪೂರ್ಣಾವಧಿಯ ಮುಖ್ಯಮಂತ್ರಿ ಬಗ್ಗೆ ಮುಖ್ಯಮಂತ್ರಿಯವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಮೇಲೆ ಭಾರ ಹಾಕಿ ಕುಳಿತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನಾಯಕತ್ವದ ವಿಚಾರಗಳನ್ನು ಶಿವಕುಮಾರ್ ಅವರ ಆಪ್ತ ಶಾಸಕರು ನೆನಪಿಸ್ತಾ ಇದ್ದಾರೆ. 15ರ ನಂತರದ ಶುಭ ಸುದ್ದಿಯ ನಿರೀಕ್ಷೆಯಲ್ಲಿದ್ದಾರೆ. ಅದಕ್ಕಾಗಿ ಉಪವಾಸ ಮಾಡ್ತಾ ಇದ್ದಾರೆ. ಗಂಭೀರವಾದಂಥ ಶುಭ ಹಾರೈಕೆಗಳು ಒಂದು ಕಡೆಯಿಂದ ಬಂದರೆ, ಸಂತಸದ ಶುಭ ಹಾರೈಕೆಗಳು ಮತ್ತೊಂದು ಕಡೆಯಿಂದ ಬರ್ತಾ ಇದ್ದಾವೆ. ಒಂದು ಕಡೆಯಲ್ಲಿ ನಾಟಿ ಕೋಳಿ ಊಟ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಟೀಕೆಯ ಪ್ರಹಾರಗಳು ಕೂಡ ನಡೀತಾ ಇದ್ದಾವೆ. ಅದರ ಬಗ್ಗೆ ನಾವು ವರದಿ ನಿಮ್ಗೆ ತೋರಿಸ್ತೀನಿ. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜನರ ಕೆಲಸ ಮಾಡೋದೇ ಖುಷಿ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ. 14 ಬಜೆಟ್ಗಳನ್ನ ಮಾಡಿ ದಾಖಲೆಯನ್ನು ನಿರ್ವಹಿಸಿದ್ದಾರೆ. ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಇಷ್ಟು ಕಾಲ ಸರ್ವ್ ಮಾಡಿದ್ದು ನಾವು ಹ್ಯಾಪಿ ಇದೆ.
2792 ದಿನಗಳು ಅರಸು ದಾಖಲೆ ಸಮ. ದೇವರಾಜ ಅರಸು ಅವರು 45 ವರ್ಷಗಳ ಹಿಂದೆ ಮಾಡಿದ್ದ ದಾಖಲೆ ಇಂದು ಸಮವಾಗಿದೆ. ಕರ್ನಾಟಕ ರಾಜ್ಯದ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎಂಬ ದಾಖಲೆ ಇದುವರೆಗೆ ದೇವರಾಜ ಅರಸು ಹೆಸರಿನಲ್ಲಿತ್ತು. ಇಂದು ಆ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಸರಿಗಟ್ಟಿದ್ದಾರೆ. ಎರಡು 2792 ದಿನಗಳ ಮುಖ್ಯಮಂತ್ರಿಯಾಗಿರುವ ಸಿಎಂ ಇವತ್ತಿಗೆ ಅರಸು ದಾಖಲೆ ಸಮ ಮಾಡಿದ್ದು, ನಾಳೆಯಿಂದ ಹೊಸ ಅಧ್ಯಾಯ ಶುರುವಾಗಲಿದೆ. ಅತಿ ಹೆಚ್ಚು ದಿನಗಳ ರಾಜ್ಯದ ಚುಕ್ಕಾಣಿ ಹಿಡಿದ ಗರಿಮೆ ಸಿದ್ದರಾಮಯ್ಯನವರ ಪಾಲಾಗಲಿದೆ. 2 ಬಾರಿ ಮುಖ್ಯಮಂತ್ರಿ, 2 ಬಾರಿ ಉಪಮುಖ್ಯಮಂತ್ರಿ, 2 ಬಾರಿ ವಿರೋಧ ಪಕ್ಷದ ನಾಯಕ, 16 ಬಾರಿ ಬಜೆಟ್ ಮಂಡನೆ ಮಾಡಿದ್ದು, ಇದೀಗ 17ನೇ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸಿದ್ದಾರೆ. ನಾನು ಯಾವುದೋ ದಾಖಲೆಗಳನ್ನು ಮುರಿಬೇಕು ಅಂತ ರಾಜಕೀಯ ಮಾಡಲಿಲ್ಲ. ಕಾಕ್ತಾಳೀಯ ಬಂದಿದೆ ಅಷ್ಟೇ. ಸೊ ದೇವರಾಜ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ದೇವರಾಜ ಅರಸರವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ. ನನಗೆ ಸಮ ಮಾಡ್ತಕ್ಕಂಥ ಅವಕಾಶ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ. ಜನರಿಗೆ ಕೆಲಸ ಮಾಡೋದೇ ಖುಷಿ. ರಾಜಕಾರಣ ಅಂದ್ರೇನು? ಬಡವರು, ದಲಿತರು, ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು, ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥದ್ದು. ಅದೇ ಹೀಗೆ ಅರಸು ದಾಖಲೆ ಮುರಿದಿದ್ದು ಜನರ ಆಶೀರ್ವಾದದಿಂದ ಎಂದು ಸಿಎಂ ಸಿದ್ದರಾಮಯ್ಯ ಖುಷಿಯಾಗಿ ಹೇಳುತ್ತಿದ್ರೆ, ಮತ್ತೊಂದೆಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗಂಭೀರವಾಗಿಯೇ ಶುಭ ಕೋರಿದ್ರು. ಒಳ್ಳೆಯದಾಗಲಿ, ಶುಭವಾಗಲಿ. ಹೇಳಿದ್ದೀನಲ್ಲ, ನಿನ್ನೆ ಹೇಳಿದ್ದೀನಲ್ರಿ, ಯಶಸ್ಸಾಗಲಿ, ಭಗವಂತ ಒಳ್ಳೇದು ಮಾಡಲಿ, ಹೆಚ್ಚಿಗೆ ಆರೋಗ್ಯ ಸಿಕ್ಕಲಿ, ಇನ್ನೂ ಹೆಚ್ಚಿಗೆ ಜನರ ಸೇವೆ ಮಾಡೋಂಥ ಅವಕಾಶ ಭಗವಂತ ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತೊಂದೆಡೆ ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರು ಕೂಡ ಸಿದ್ದರಾಮಯ್ಯ ಸಾಧನೆಯನ್ನ ಹೊಗಳಿದ್ದಾರೆ. ಸಿದ್ದರಾಮಯ್ಯ ಸುದೀರ್ಘ ಅವಧಿಗೆ ಸಿಎಂ ಆಗಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಮಾತ್ರ ಇದು ಮಾಡೋದಕ್ಕೆ ಸಾಧ್ಯ. ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇಂಥದ್ದು ಅವಕಾಶಗಳು ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾನ್ಯ ದೇವರಾಜ ಅರಸು ಅವರಿಗೆ ಇದು ಅವಕಾಶವನ್ನು ಕೊಟ್ಟಿದ್ದರು ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಪಕ್ಷದಲ್ಲಿ ಮಾತ್ರ ಇಂತಹ ಬೆಳವಣಿಗೆಗಳನ್ನು ನೋಡಬಹುದು. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ. ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ. ಸೊ ಒಳ್ಳೆಯದು. ಯಾಕಂದರೆ ಅವರ ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಕೂಡ ಅನೇಕ ಯೋಜನೆಗಳನ್ನ ಇವತ್ತು ಸಹ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ಅನ್ನಭಾಗ್ಯ, ಹಸಿದವರಿಗೆ ಯಾರೂ ಕೂಡ ಹಸಿದು ಹೊಟ್ಟೆಯಲ್ಲಿ ಮಲಗಬಾರ್ದು ಅಂಥೇಳಿ ಅನ್ನಭಾಗ್ಯ ಯೋಜನೆಯನ್ನು, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಈಗ ಪಂಚ ಗ್ಯಾರಂಟಿಗಳನ್ನು ಮಾಡೋ ಮೂಲಕ ಇವತ್ತು ಮತ್ತು ಹಣಕಾಸಿನ ಸಚಿವರಾಗಿ ಸುಮಾರು 14 ಬಜೆಟ್ಗಳನ್ನ ಇವತ್ತು ಮಾಡಿ ದಾಖಲೆಯನ್ನು ನಿರ್ವಹಿಸಿದ್ದಾರೆ. ಜಾತಿ, ಮತ, ಧರ್ಮ ಇನ್ನೊಂದು ಏನು ಇಲ್ಲದೆ ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೆ ಅವರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಅವರ ಜನಜೀವನವನ್ನು ಉತ್ತಮ ಮಟ್ಟಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಮ್ಮೆಲ್ಲರ ಅಭಿನಂದನೆಗಳು. ಇವತ್ತಿನ ಖುಷಿ ಪಡಬೇಕಾದದ್ದು, ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಇಷ್ಟು ಕಾಲ ಸರ್ವ್ ಮಾಡಿದ್ದು ನಾವು ಹ್ಯಾಪಿ ಇದ್ದೇವೆ. ಆರ್ಥಿಕ ಶಿಸ್ತಿನಿಂದ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ. ಆದರೆ ಇದು ಸಾಲದು, ಇನ್ನೂ ಪರಿಣಾಮಕಾರಿಯಾಗಿ ಜನಪರವಾದ ಆಡಳಿತ ಆಗಬೇಕು. ಅದಕ್ಕೀಗ ಅವಕಾಶ ಇದೆ ಸಿದ್ದರಾಮಯ್ಯನವರು. ಇನ್ನೂ 2.5 ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲುವಂಥ ಅವಕಾಶ ಅವ್ರ ಮುಂದಿದೆ. ಈ 5 ಕಾರ್ಯಕ್ರಮ ಬಿಜೆಪಿಯವರು ಟೀಕೆ ಮಾಡ್ತಾರಲ್ಲ, ಇವತ್ತು ಸಾಮಾನ್ಯ ಜನ ಟೀಕೆ ಮಾಡಲ್ಲ. ಸಾಮಾನ್ಯ ಜನ ಖುಷಿ ಪಡುವಂಥ ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಇನ್ನೂ 2.5 ವರ್ಷ ಇದೆ. ಇನ್ನೂ 2.5 ವರ್ಷ ರಾಜ್ಯದ ಅಭಿವೃದ್ಧಿಗೆ, ಡೆವಲಪ್ಮೆಂಟ್ಸಿಗೆ
ಶಕ್ತಿ ಕೂಡ ಕೊಡಲಿ ಅಂತ ಹಾರೈಸ್ತೀನಿ. ಸಿದ್ದರಾಮಣ್ಣ ಮೇಲೆ ಮಾತಾಡೋ ಅರ್ಹತೆ ಯಾವ ನಾಯಕರಿಗೂ ಇಲ್ಲ ಅಂತ ಹೇಳ್ತೀನಿ, ವಿರೋಧ ಪಕ್ಷದ ನಾಯಕರಿಗೆ. ಸಿಎಂ ಸಿದ್ದರಾಮಯ್ಯನವರು ದೇವರಾಜ ಅರಸು ದಾಖಲೆಯನ್ನ ಮುರಿಯುವ ಖುಷಿಯಲ್ಲಿರುವಾಗಲೇ ಪೂರ್ಣಾವಧಿ ಸಿಎಂ ಮಾತು ಮತ್ತೆ ಮುನ್ನೆಲೆಗೆ ಬಂದಿದೆ. ಪೂರ್ಣಾವಧಿ ಮುಖ್ಯಮಂತ್ರಿ ಆಗುವ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದು ಸಿದ್ದರಾಮಯ್ಯ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ವಿಶ್ವಾಸ ಇದೆ, ವಿಶ್ವಾಸ ಇಲ್ಲದವರು ಚೀಫ್ ಮಿನಿಸ್ಟರ್ ಹೆಂಗಿದೆ? ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು, ಬೆಂಗಳೂರಿಂದ ಡೆಲ್ಲಿಗೆ ಹೋದರು. ಹಾಗೆ ಮೈಸೂರು ಬಂದ್ರಲ್ಲ, ಭೇಟಿ ಮಾಡೋಣ ಅಂತ ಮಾಡಿದ್ದೆ. ಮಾತಾಡ್ತೀರಾ ಸರ್ ಡೆಲ್ಲಿಲಿ? ನೋಡೋಣ, ಅವ್ರು ಕರೀಲಿ ಮಾತಾಡ್ತಾರೆ. ಅಲ್ಲಿಗೆ ಸಿಎಂ ಕೂಡ ಪೂರ್ಣಾವಧಿಯನ್ನ ಬಯಸಿರುವುದು ಸ್ಪಷ್ಟವಿದೆ. ಹಾಗಿದ್ದರೂ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಕೇಳ್ತೀನಿ ಎಂಬಂತೆ ಸಂಭ್ರಮದ ನಡುವೆಯೂ ಎಚ್ಚರಿಕೆಯ ಮಾತುಗಳನ್ನ ಆಡ್ತಿದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರಬೇಕು, ಪಕ್ಷದಲ್ಲಿರುವ ಅತಿದೊಡ್ಡ ಮಾಸ್ ಲೀಡರ್ ಅಂದ್ರೆ ಸಿದ್ದರಾಮಯ್ಯ ಮಾತ್ರ ಎಂಬ ಮಾತುಗಳು ಅವರ ಆಪ್ತ ವಲಯದಿಂದ ಕೇಳಿ ಬಂದಿದೆ. ಕೆವೈನ್ ಬರೆದಿರೋದು, ಅವ್ರು ಬರೆದಿರೋದು ನಾಟಕ. ಸೊ ಅದಕ್ಕೆ ಇವತ್ತು ಅದೇನೇ ಇದ್ರೂ ನಮ್ಮ ಮುಖ್ಯಮಂತ್ರಿಗಳು ಆ ಥರ ಗಿಡಕ್ಕೆಲ್ಲ ಏನು ಸೊಪ್ಪಾಕೋರಲ್ಲ. ಏನು ಹೇಳಬೇಕು, ಏನು ಮಾಡಬೇಕು ಅಂತ ಮಾಡ್ತಾರೆ. ಇದ್ರಿರುತ್ತೆ ಹೋದ್ರರ್ಥ ಬಿಡ್ರಿ, ಈ ಥರ ಗಿರಕ್ಕೆ ಹಂಗನ್ಬಿಟ್ಟು ಬಿಟ್ಬಿಡೋಕ್ಕಾಗಲ್ಲ ಅವರು. ಹಿಂಗಂತ ಹೇಳ್ಬಿಟ್ರೆ ನಾವೆಲ್ಲ ಕೆಟ್ಟೋಗ್ಬಿಡ್ತೀವಿ, ಅಹಿಂದ ಸಮಾಜದಲ್ಲಿ ಮುಳುಗೋಗ್ತೀವಿ. ನೀವು ಮುಳುಗೋಗ್ಬಿಟ್ರೆ ಕಾಂಗ್ರೆಸ್ ಮುಳುಗೋಗ್ಬಿಡುತ್ತೆ. ಆವಾಗ ನಾವು ಯಾವುದೋ ಸಿಟ್ಟಿಗೆ ಏನೋ ಮಾಡಿ ಕೆರೆ ಜೊತೆಲಿ ಕೋಪ ಮಾಡ್ಕೊಂಡ್ರೆ ಏನೋ ಒಣಗೋಗ್ಬಿಡುತ್ತಲ್ಲ, ಹಂಗಾಗ್ಬಿಡುತ್ತೆ ಕೆಲಸ. ಅದಕ್ಕೆ ಕೇರ್ಫುಲ್ ಆಗಿರಬೇಕು. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಕೇರ್ಫುಲ್ ಆಗಿರಬೇಕು. 5 ವರ್ಷದಿಂದಾಗೆಲ್ಲ ಭಾಷಿದೆ ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ, ಇನ್ನು ಅರ್ಧ ಇದ್ದರೆ ಒಳ್ಳೆದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಸ್ವಂತ ಬೆಳಗಾವಿ ಅಧಿವೇಶನದ ಕೂಡ ಅವರು ಹೇಳಿದ್ದಾರೆ. ಸೊ ಆದರೆ ಒಳ್ಳೇದಂತ ನಮ್ಮ ಭಾವನೆ. ನೋಡಪ್ಪ, ಅವರು ಈಸ್ ಎ ಮಾಸ್ ಪುಲ್ಲರ್. ಅವರು ಗೊತ್ತಾಯ್ತಾ, ಸುಮ್ಮನೆ ಅಸೂಯೆಗೆ ಯಾರು ಏನು ಬೇಕಾದ್ರೂ ಹೇಳ್ಕೋಬೋದು. ಅವರು ಮಾಸ್ ಪುಲ್ಲರ್ ಇರೋದ್ರಿಂದ ಅವರಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳು ಬರ್ತಕ್ಕಂಥದ್ದು. ಇಲ್ಲ ಅಂತೇಳಿದ್ರೆ ಸಾಧ್ಯ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಯಾರು ಒಪ್ಪೋದು ಬಿಡ್ಬೋದು, ಅದು ಅವ್ರವ್ರಿಗೆ ಸೇರಿದ್ದು. ಹೀಗೆ ಕಾಂಗ್ರೆಸ್ನ ಒಂದು ಪಾಳೆಯ ಖುಷಿಯಲ್ಲಿ ತೇಲುತ್ತಿದ್ದರೆ ಮತ್ತೊಂದು ಪಾಳೆಯದಲ್ಲಿ ತಳಮಳ ಹೆಚ್ಚಾಗುತ್ತಿದೆ. ಸಿಎಂ ಆಪ್ತರು ಬಹುಪರಾಕ್ ಹಾಕ್ತಿರೋವಾಗಲೇ ಇನ್ನೊಂದು ಕಡೆ ಡಿಕೆ ಟೀಮ್ ಹೊಸ ವರಸೆ ಶುರು ಮಾಡಿದೆ. ದಾಖಲೆ ಬರೆದಿರುವ ಸಿದ್ದರಾಮಯ್ಯ ಹೊಸ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಡುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂಕ್ರಾಂತಿ ಬಳಿಕ ಖುಷಿ ಸುದ್ದಿ ಬರುತ್ತೆ ಅಂತಿದ್ದಾರೆ. ಅವಕಾಶವನ್ನ ಮಾಡಿಕೊಡ್ಬೇಕಾ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಒಬ್ರು ದಾಖಲೆ ಮುರಿದಾಯ್ತಲ್ಲ ಅವರು, ಅದರಿಂದ ಅವ್ರಿಗೆ ಅದು ಬಿಟ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಹೈಕಮಾಂಡು ಮತ್ತು ಸಿದ್ದರಾಮಯ್ಯವ್ರಿಗೆ ಬಿಟ್ಟಂಥ ವಿಚಾರ. ಅದು ಒಂದು ಪೀಳಿಗೆ ಮುಗಿದ ಮೇಲೆ ಇನ್ನೊಂದು ನಾಯಕತ್ವವನ್ನು ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆಯ ಕರ್ತವ್ಯ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ, ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಹಿರಿಯರು ಯಾವ ರೀತಿ ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾಳೆನೇ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರು ಒಂದು ಜವಾಬ್ದಾರಿ, ಆ ಪಕ್ಷ ಅವ್ರಿಗೆ ಎಲ್ಲ ಕೊಟ್ಟಿದೆ, ಆ ಪಕ್ಷವನ್ನು ಉಳಿಸ್ತಕ್ಕಂಥದ್ದು ಅವ್ರದ್ದು ಕೂಡ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ. ಅದನ್ನು ಮಾಡ್ತಾರೆ ಸಿದ್ದರಾಮಯ್ಯ, ಆ ಥರ ಏನಿಲ್ಲ, ಅವರು ಜವಾಬ್ದಾರಿಯುತವಾಗಿ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಉತ್ತರ ಕೊಡ್ತೀನಿ, ಅವತ್ತು ಉತ್ತರ 15 ಕೊಡ್ತೀನಿ, 15 ಮುಗಿಲಿ. ನಮಗೆ ದಿನ ಶುಭ ಸುದ್ದಿನೇ, ಶುಭ ಸೂಚನೆ ಸಿಕ್ಕಿದೆ, ಒಳ್ಳೇದಾಗ್ತದೆ ಎಲ್ರಿಗೂ. ಉಪಾಸನೆ ಮಾಡ್ಬಿಟ್ಟಿನಿ ಅದಕ್ಕೋಸ್ಕರ ಅಲ್ಲ, ನಾಡಿಗೆ ಒಳ್ಳೇದಾಗಲಿ ಅಂತ. ನೀವ್ಯಾಕೆ ಅಲ್ಲಿಗೆ ಹೋಗ್ತೀರಿ? ನಾಡಿಗೆ ಒಳ್ಳೇದಾಗಲಿ, ದಿನ ಶುಭ ಸುದ್ದಿಗಳೇ ಬರಲಿ ಅಂತೇಳಿ ಉಪಾಸನೆ ಮಾಡಿದ್ದೀನಿ. ನಾನು ಮಾಡ್ತೀನಿ, ಪ್ರಾರ್ಥನೆ ಮಾಡಲ್ಲ ನಾನು ದಿನ ದೇವ್ರ ಭಕ್ತ. ಮಾತಾಡೋಣ, ಸೂರ್ಯ ಅಂತ ಬದಲಾವಣೆ ಆಗುತ್ತೆ, ಸತ್ಯ ಮಾತಾಡ್ತೀನಿ. ಅಲ್ಲಿಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದೆಡೆ ಖುಷಿ, ಮತ್ತೊಂದೆಡೆ ಕಸಿವಿಸಿ ಆವರಿಸಿದೆ. ಸಿಎಂ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಯಾವಾಗ ಕೂರುತ್ತಾರೆ ಅನ್ನೋದರ ಬಗ್ಗೆ ಅವರ ಆಪ್ತರಲ್ಲಿ ಕಾತರ ಹೆಚ್ಚಾಗತೊಡಗಿದೆ.
ಇದುವೇ ಈಗ ಪ್ರತಿಪಕ್ಷಗಳಿಗೂ ಬಂಡವಾಳವಾಗಿದೆ. ಸಿದ್ದರಾಮಯ್ಯ ದಾಖಲೆ ಬರೆದಿರುವ ದಿನವೇ ಬಿಜೆಪಿ ಹಾಗೂ ಜೆಡಿಎಸ್ ಟೀಕಾಪ್ರಹಾರ ನಡೆಸಿವೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಜೆಡಿಎಸ್, ಕರ್ನಾಟಕದ ಸುದೀರ್ಘ ಅವಧಿಯ ಸಿಎಂ ಎಂದು ದಾಖಲೆ ಮಾಡಿದವರ ಕಾಲದಲ್ಲೇ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದ್ದು, ಕೋಮು ಘರ್ಷಣೆಗಳು ಅಧಿಕವಾಗಿದ್ದು, ಅತಿ ಹೆಚ್ಚು ರೈತರು ಸೂಸೈಡ್ ಮಾಡಿಕೊಂಡಿದ್ದಾರೆ. ಅಲ್ಲದೆ ಜನಸಾಮಾನ್ಯರ ಬದುಕು ನರಕ ಮಾಡಿದ್ದು ಇದೇ ಸರ್ಕಾರ ಅಂತ ಕುಟುಕಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮುಡಾ ಪ್ರಕರಣವನ್ನ ಮುನ್ನೆಲೆಗೆ ತಂದು ಸಿದ್ದರಾಮಯ್ಯ ಅವರಿಗೆ ತಿವಿದಿದ್ದಾರೆ. ಅಲ್ಲದೆ ಅರಸು ರೀತಿಯಲ್ಲಿ ಸಿದ್ದರಾಮಯ್ಯ ಅವರೇನು ಕೆಲಸ ಮಾಡಿಲ್ಲ ಎಂದು ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಚಾಟಿ ಬೀಸಿದ್ದಾರೆ. ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನವನ್ನ 14 ನಿವೇಶನಗಳನ್ನ ತಮ್ಮ ಕುಟುಂಬಕ್ಕೆ ಕೊಡ್ಕೊಂಡು ಆ ಬಡವರಿಗೆ ಮೈಸೂರು ಜಿಲ್ಲೆನಲ್ಲಿ ಅನ್ಯಾಯ ಮಾಡಿದ್ರಲ್ಲ, ಮೈಸೂರಿನ ಮೂಡಾ ಹಗರಣ ಇವತ್ತು ಕೂಡ ರಾಜ್ಯದ ಜನ ಮರ್ತಿಲ್ಲ. ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಾರ್ಟಿ ನನ್ನನ್ನು ತೇಜೋವಧ ಮಾಡೋದಕ್ಕೋಸ್ಕರ ಹಗರಣ ಅಂತ ಹೇಳ್ತಾ ಇದ್ದಾರೆ. ಆ ಮೂಡಾದಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯನವರೇ. 14 ನಿವೇಶನಗಳು ನ್ಯಾಯಬದ್ಧವಾಗಿ ಬಂದಿದೆ ನಮ್ಮ ಕುಟುಂಬಕ್ಕೆ ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಯಾರಿಗೂ ಗೊತ್ತಿಲ್ಲದೇನೆ ರಾತ್ರೋರಾತ್ರಿ 14 ನಿವೇಶನಗಳನ್ನ ಮೈಸೂರು ಮೂಡಾಗೆ ಹಿಂದಿರುಗಿಸ್ತೇನೆ ಅಂತೇಳಿ ಪತ್ರ ಬರೆದಿದ್ದು ಮರ್ತೋಗಿದೆ ಸಿದ್ದರಾಮಯ್ಯನವರಿಗೆ. ಒಬ್ಬ ದೇವರಾಜ ಅರಸನಂತ ಕೆಲಸ ಸಿದ್ದರಾಮಯ್ಯನವರು ಯಾವುದೂ ಮಾಡಿಲ್ಲ. ಆದರೆ ಏನೋ ಸಾಧನೆ ಅವರ ಒಂದು ಎತ್ತರಕ್ಕೆ ಹೋಗಿರ್ಬೋದು ಅಷ್ಟೇ. ಆದರೆ ಸಮಾಜದ ದೃಷ್ಟಿಕೋನದಲ್ಲಿ ಸಿದ್ದರಾಮಯ್ಯನವರು ದೇವರಾಜ ಅರಸರ ಎತ್ತರಕ್ಕೆ ಅವರೇನು ಹೋಗಲಿಲ್ಲ, ಮತ್ತಿಷ್ಟು ಕೆಳಗೆ ಹೋಗ್ಯಾರ, ಅವರೇನು ಮೇಲೆ ಹೋಗಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಇದು ನನ್ನ ಅಭಿಪ್ರಾಯ ಅಲ್ಲ, ರಾಜ್ಯದ ಮೂಲೆಯಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ ಇದು. ದೇವರಾಜ ಅರಸ ಸಾಧಿಸಿದ್ದು ಅಥವಾ ಮಾಡಿದ್ದು ಸಿದ್ದರಾಮಯ್ಯನವರು ಏನೂ ಮಾಡಲಿಲ್ಲ. ಹೀಗೆ ಪ್ರತಿಪಕ್ಷಗಳು ಒಂದೆಡೆ ಟೀಕಿಸುತ್ತಿದ್ದರೆ ಮತ್ತೊಂದೆಡೆ ಸಿದ್ದರಾಮಯ್ಯ ಅಭಿಮಾನಿಗಳ ಹರ್ಷವಂತೂ ಮುಗಿಲು ಮುಟ್ಟಿತ್ತು. ನೆಚ್ಚಿನ ನಾಯಕ ಹೊಸ ದಾಖಲೆ ಬರೆದಿದ್ದನ್ನ ಇಂದು ವಿಶೇಷವಾಗಿ ಸಂಭ್ರಮಿಸಿದ್ದಾರೆ. ಇನ್ನು ರಾಜ್ಯಾದ್ಯಂತ ಸಿದ್ದು ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ. ಸಿಎಂಗೆ ಇಷ್ಟವಾದ ನಾಟಿ ಕೋಳಿ ಊಟ, ಸಿದ್ದರಾಮಯ್ಯ ಕಟೌಟ್ಗೆ ಹಾಲಿನ ಅಭಿಷೇಕ, ದೇವರಿಗೆ ಪೂಜೆ, ಪಟಾಕಿ ಸಿಡಿಸಿ ಫ್ಯಾನ್ಸ್ ಸಂಭ್ರಮ ಪಡೋದು ಎಲ್ಲ ಕಡೆ ಕಂಡುಬರುತ್ತಿದೆ. ಸಿಎಂ ತವರೂರು ಮೈಸೂರು, ಯಾದಗಿರಿ ಹಾಗೂ ನೆಲಮಂಗಲದಲ್ಲಿ ನಾಟಿ ಕೋಳಿ ಔತಣಕೂಟ ಏರ್ಪಡಿಸಲಾಗಿತ್ತು. ಸಾವಿರಾರು ಅಭಿಮಾನಿಗಳಿಗೆ ನಾಟಿ ಕೋಳಿ ಬಿರಿಯಾನಿ ವಿತರಣೆ ಮಾಡಲಾಯಿತು. ಅವ್ರಿಗೆ ನಾಟಿ ಕೋಳಿ ಅಂದ್ರೆ ಇಷ್ಟ. ಸಾಹೇಬ್ರಿಗೆ ಅವ್ರ ಮೊದ್ಲಿಂದನೂ ಅಷ್ಟೇ ನಾಟಿ ಕೋಳಿ ಸಾಂಬಾರು ಮತ್ತೆ ಫಿಶ್ ಸಾಂಬಾರು ಅವ್ರಿಗೆ ಇಷ್ಟ. ಆದ್ರಿಂದ ನಾಟಿ ಕೋಳಿನೇ ಕೊಡ್ಬೇಕು ಅಂತ ತೀರ್ಮಾನ ಮಾಡಿ ಎಲ್ಲ ಅಭಿಮಾನಿಗಳು ನಾಟಿ ಕೋಳಿ ಸಾಂಬಾರ್ ಪಲಾವ್ ಕೊಡ್ತಾ ಇದ್ದೇವೆ. ಇವತ್ತು ದೇವರಾಜ ಅರಸು ಅವರ ನಂತರ ಸುಮಾರು 50 ವರ್ಷಗಳ ನಂತರ ಇವತ್ತು ದೀರ್ಘಾವಧಿಗೆ ಬಹಳ ಸುದೀರ್ಘವಾಗಿ ಆಡಳಿತವನ್ನ ಮಾಡಿ, ಯಶಸ್ವಿ ಆಡಳಿತವನ್ನ ಮಾಡಿ ಇವತ್ತು ದಾಖಲೆ ಬರೀತಾ ಇರತಕ್ಕಂತ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ನಾನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುವುದರ ಜೊತೆಗೆ ಶುಭವನ್ನ ಕೋರ್ತೇನೆ. ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಲಕ್ಷ್ಮೀದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದಾವಣಗೆರೆಯಲ್ಲೂ ಸಿಎಂ ಅಭಿಮಾನಿಗಳು ಸಂಭ್ರಮ ಪಟ್ಟರು. ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ಅಧಿಕಾರನ 5 ವರ್ಷ ಅವರು ಪೂರ್ಣಾವಧಿ ಮಾಡ್ಬೇಕಂತಂದೇಳಿ ನಮಗೆ ಆಸೆ. ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಆಗಿರಲಿ, ಕಾಣಲಾರ್ದ ಕೈಗಳಾಗಲಿ ಏನಾರ ಚೇಂಜಸ್ ಏನಾರ ಮಾಡಿದ್ರೆ ರಕ್ತ ಕ್ರಾಂತಿ, ಐದವರೆಗೆ ರಕ್ತ ಕ್ರಾಂತಿ ಆಗ್ತದಂತ ಹೇಳ್ತಿದ್ದೀನಿ ರೀ ಈ ಸಂದರ್ಭದಲ್ಲಿ. ಹಾಗೆ ಸಿದ್ದರಾಮಯ್ಯನವರ ಕಟೌಟ್ಗಳಿಗೆ ಹಾಲಿನ ಅಭಿಷೇಕ ಮಾಡಲಾಯಿತು. ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಕ್ಷೀರಾಭಿಷೇಕ ಮಾಡಲಾಯಿತು. ಮಂಡ್ಯದ ಮಾರಸಿಂಗನಹಳ್ಳಿಯಲ್ಲಿ ಪಟಾಕಿ ಸಿಡಿಸಿ ಸಿದ್ದರಾಮಯ್ಯನವರ ಬೃಹತ್ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಲಾಯಿತು. ಕಲಬುರಗಿಯಲ್ಲೂ ಸಿಎಂ ಭಾವಚಿತ್ರಕ್ಕೆ ಅಭಿಷೇಕ ಆಯಿತು. ಇದೇನೇ ಇದ್ರೂ ಸಿದ್ದರಾಮಯ್ಯ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇಂದು ದಾಖಲೆ ಬರೆದಿದ್ದಾರೆ. ಸುದೀರ್ಘ ಅವಧಿಯ ಆಡಳಿತದ ಜೊತೆಗೆ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಉಳಿದ ರಾಜಕಾರಣಿಗಳಿಗಿಂತ ವಿಶೇಷ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ.
ಅಹಿಂದ ವರ್ಗಗಳ ನಾಯಕ ಎಂಬ ಬಿರುದಿನ ಜೊತೆಗೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಪಂಚ ಗ್ಯಾರಂಟಿ ಯೋಜನೆಗಳ ಜಾರಿಯೊಂದಿಗೆ ಎಲ್ಲರನ್ನೂ ತಲುಪುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಸುದೀರ್ಘ ಅವಧಿಯ ದಾಖಲೆಯ ಜೊತೆಗೆ ದೂರದೃಷ್ಟಿಯ ಕೆಲಸಗಳನ್ನು ತಮ್ಮ ಅಧಿಕಾರಾವಧಿಯಲ್ಲಿ ಜಾರಿಗೊಳಿಸಿದರೆ ಅದರ ಲಾಭ ರಾಜ್ಯಕ್ಕೂ ಲಭಿಸಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.